ಕೋಟಾ ಶ್ರೀನಿವಾಸ್ ಪೂಜಾರಿಗಿಲ್ಲ ಪವನ್ ಕಲ್ಯಾಣ್ ಭೇಟಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಭದ್ರತೆ ಕಾರಣ ಮುಂದಿಟ್ರ ಆಂಧ್ರದ ಪೊಲೀಸರು ಎನ್ನುವಂತಹ ವಿಚಾರ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಪವನ್ ಕಲ್ಯಾಣ್ ಅವರ ಒಂದು ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕೆಲವೊಂದು ಭದ್ರತೆಯ ಕಾರಣವಾಗಿ ಅದರ ವಿಚಾರವಾಗಿ ಆಂಧ್ರ ಪೊಲೀಸರು ಭೇಟಿ ಮಾಡೋಕೆ ಬಿಡಲಿಲ್ಲವಾ ಎನ್ನುವಂತಹ ಪ್ರಶ್ನೆ. ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಅವರು ಉಡುಪಿಗೆ ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅವರನ್ನು ಭೇಟಿ ಮಾಡೋಕೆ, ಪವನ್ ಕಲ್ಯಾಣ್ ಅವರನ್ನು ಭೇಟಿ ಮಾಡೋಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಕೆಲ ಭದ್ರತೆಯ ಕಾರಣದಿಂದ ಆಂಧ್ರದ ಪೊಲೀಸರು ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಉಡುಪಿಗೆ ಆಗಮಿಸಿದ್ರು, ಯಾಕಂದರೆ ಇತ್ತೀಚೆಗೆ ಮೋದಿ ಕೂಡ ಬಂದಿದ್ರು. ಅಲ್ಲಿ ಲಕ್ಷ ಗಂಟ ಗೀತ ಪಾರಾಯಣ ಸಮಾರಂಭ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕೆ ಪವನ್ ಕಲ್ಯಾಣ್ ಬರ್ತಾರೆ ಅಂತ ಒಂದು ವಿಚಾರ ಮೊದಲೇ ಗೊತ್ತಿತ್ತು. ಹೀಗಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಕಲ್ಲಡ್ಕ ಪ್ರಭಾಕರ್ ಇವರಿಬ್ಬರು ಕೂಡ ಭೇಟಿ ಮಾಡೋಕೆ ಹೋದಾಗ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕೆ ಭೇಟಿ ನೀಡಿದ್ದಾರೆ ಪವನ್ ಕಲ್ಯಾಣ್. ಈ ವೇಳೆ ಪವನ್ ಕಲ್ಯಾಣ್ನ ಭೇಟಿ ಮಾಡೋಕ್ಕೆ ಬಂದಿದ್ದರು ಯಾರು? ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ RSS ಮುಖಂಡ ಆಗಿರುವಂತಹ ಕಲ್ಲಡ್ಕ ಪ್ರಭಾಕರ್. ಇವರಿಬ್ಬರಿಗೂ ಕೂಡ ಆಂಧ್ರದ ಪೊಲೀಸರು ಪವನ್ ಕಲ್ಯಾಣ್ ಅವರ ಭೇಟಿಗೆ ನಿರಾಕರಣೆ ಮಾಡಿದ್ದಾರೆ ಅಥವಾ ಅನುಮತಿಯನ್ನು ಕೊಟ್ಟಿಲ್ಲ. ಭದ್ರತೆಯ ನೆಪವೊಡ್ಡಿ ವಿಶ್ರಾಂತಿಯ ಒಂದು ಸ್ಥಳದಲ್ಲಿ ಅಥವಾ ಸ್ಥಳದಲ್ಲಿ ಕೋರುವಂತೆ ಅದು ಸೂಚನೆ ಕೊಡ್ತಾರೆ, ಅಂದರೆ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ ಅಥವಾ ಈ ಸಮಯದಲ್ಲಿ ಆಗಲ್ಲ ಅಂತ ಹೇಳಿ ಅವರ ಒಂದು ಭೇಟಿಗೆ ಅನುಮತಿ ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಇಬ್ಬರು ಹಿರಿಯ ನಾಯಕರಿಗೆ ಆಂಧ್ರ ಪ್ರದೇಶದ ಪೊಲೀಸರು ಯಾಕೆ ಹಿಂಗೆ ಮಾಡಿದ್ರು ಎನ್ನುವಂತಹ ಪ್ರಶ್ನೆ. ಭದ್ರತೆಯ ನೆಪವೊಡ್ಡಿ ಭೇಟಿಗೆ ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಬ್ಬರು ನಾಯಕರು ಒಂದು ರೀತಿಯಲ್ಲಿ ಮುಜುಗರ ಆಗಿರಬಹುದು, ಅವಮಾನ ಆಗೋ ರೀತಿಯಲ್ಲಿ ಕೂಡ ಭಾವಿಸಿರಬಹುದು. ನೋಡಿ, ಇತ್ತೀಚೆಗಷ್ಟೇ ನರೇಂದ್ರ ಮೋದಿಯವರು ಕೂಡ ಈ ಒಂದು ಉಡುಪಿಗೆ ಬಂದಿದ್ದರು, ಶ್ರೀಕೃಷ್ಣನ ದರ್ಶನ ಪಡೆದಿದ್ರು, ಮತ್ತೆ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಪವನ್ ಕಲ್ಯಾಣ್ ಕೂಡ ಬರ್ತಾರೆ ಎನ್ನುವಂತಹ ವಿಚಾರ ಗೊತ್ತಿದೆ. ಇಂದು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ನಮ್ಮ ಕರ್ನಾಟಕದ ನಾಯಕರಿಗೆ ಒಂದು ರೀತಿಯಲ್ಲಿ ಅವಮಾನ ಆಗೋ ರೀತಿಯಲ್ಲಿ ಆಗಿದೆ ಅಥವಾ ಆಂಧ್ರದ ಪೊಲೀಸರು ಅವಕಾಶವನ್ನು ಕೊಟ್ಟಿಲ್ಲ. ಪವನ್ ಕಲ್ಯಾಣ್ ಏನಿದ್ದಾರೆ ಆಂಧ್ರ ಪ್ರದೇಶದಲ್ಲಿ DCM ಮತ್ತು ಜನಪ್ರಿಯ ನಟ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ತೆಲುಗಿನಲ್ಲಿ ಅವರಿಗೆ ಯಾವ ರೀತಿಯಾದಂಥ ಕ್ರೇಜಿ ಅಂತ ಗೊತ್ತು. ಅವರು ಬರ್ತಾರೆ ಅಂದರೆ ಸಾಕಷ್ಟು ಜನರು ಕೂಡ ನಿರೀಕ್ಷೆ ಇತ್ತು. ಅವರೇ ಇಂದು ಕಾರ್ಯಕ್ರಮದಲ್ಲಿ ನಡೆಯುವಂತಹ ಮುಖ್ಯ ಅತಿಥಿ ಅಂತ ಕೂಡ ಟ್ರಸ್ಟ್ ಅವರು ಕೂಡ ಹೇಳಿದರು. ಹೀಗಾಗಿ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪವನ್ ಕಲ್ಯಾಣ್ ಬಂದಾಗ ಇವರಿಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಅದು ಯಾವ ಕಾರಣಕ್ಕಾಗಿ ಅಂದರೆ ಭದ್ರತೆಯ ಕಾರಣದಿಂದಾಗಿ ಇವರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಕೋಟಾ ಶ್ರೀನಿವಾಸ ಪೂಜಾರಿ ಸಂಸದ ಅವರು ಮತ್ತು RSS ಮುಖ್ಯಸ್ಥರಾಗಿರುವಂತಹ ಅಥವಾ ಮುಖಂಡ ಆಗಿರುವಂತಹ ಕಲ್ಲಡ್ಕ ಪ್ರಭಾಕರ್ ಇವರಿಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂತಹ ವಿಚಾರ ಕೇಳಿ ಬರ್ತಾರೆ. ಅದರಿಂದ ಅವರಿಗೆ ಮುಜುಗರ, ಬೇಜಾರು ಅಥವಾ ಅವಮಾನ ಆಗೋ ರೀತಿಯಲ್ಲಿ ಭಾವಿಸಿರಬಹುದು. ಆದರೆ ಈ ಒಂದು ವಿಚಾರ ಪವನ್ ಕಲ್ಯಾಣ್ ಅವರಿಗೆ ಗೊತ್ತಿದೆಯೋ ಇಲ್ವೋ, ಆಂಧ್ರ ಪ್ರದೇಶದ ಪೊಲೀಸರು ಅವಕಾಶ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ತುಂಬ ದೊಡ್ಡ ಮಟ್ಟದ ಒಂದು ಜನಸಂಖ್ಯೆ ಸೇರಿರುವಂತಹ ಸಾಧ್ಯತೆ ಇದೆ ಅಲ್ಲಿ ಉಡುಪಿಯಲ್ಲಿರುವಂತಹ ಕಡಗೋಲು ಕೃಷ್ಣನ ದರ್ಶನವನ್ನು ಪಡಿತಾರೆ ಪವನ್ ಕಲ್ಯಾಣ್. ಇಂದು ಸಂಜೆವರೆಗೂ ಕೂಡ ಇರ್ತಾರೆ ಎನ್ನುವಂತಹ ವಿಚಾರ. ಅವರ ಒಂದು ಪ್ರೋಟೋಕಾಲ್ ಏನಿದೆ, ಅವರ ಸಮಯ ಎಲ್ಲ ಕೂಡ ನಿಗದಿಯಾಗಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಕೃಷ್ಣನ ದರ್ಶನವನ್ನು ಪಡಿತಾರೆ. ದರ್ಶನ ಪಡೆದಂತ ಮತ್ತೆ ಸಂಜೆ 7 ಗಂಟೆ 55 ನಿಮಿಷಕ್ಕೇನೋ ಆ ಒಂದು ಸಮಯ ಇರಬೇಕು. ಆ ಸಮಯಕ್ಕೆ ಮತ್ತೆ ಮಂಗಳೂರಿನ ವಿಮಾನ ನಿಲ್ದಾಣದಿಂದ ವಾಪಸ್ ಆಗ್ತಾರೆ ಅವರ ಒಂದು ಮನೆಗೆ. ಈ ರೀತಿಯಾದಂತಹ ಒಂದು ಸಮಯ ನಿಗದಿಯಾಗಿದೆ. ಹೀಗಾಗಿ ಈ ಸಮಯದಲ್ಲಿ ಇವರು ಭೇಟಿ ಮಾಡೋಕ್ಕೆ ಹೋದಾಗ ಈ ಇಬ್ಬರು ನಾಯಕರಿಗೆ ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.